ಪ್ರಜೆಗಳೇ, ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. 5 ನಿಮಿಷದಲ್ಲಿ ರುಚಿಯಾದ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯನ್ನ ತಗೊಂಡಿದ್ದೀನಿ. ಆ ಕಡಾಯಿಗೆ ಆಯಿಲನ್ನು ಹಾಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ 2 ಸ್ಪೂನ್ ಅಷ್ಟು ಕಡಲೆ ಬೀಜ, 1.5 ಸ್ಪೂನ್ ಅಷ್ಟು ಕಡಲೆ ಬೇಳೆನ ಬಳಸ್ತಾ ಇದ್ದೀನಿ. ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ಜಾಸ್ತಿ ಇದ್ರೆ ಟೇಸ್ಟ್ ಅವಲಕ್ಕಿಯಲ್ಲಿ. ನೀವು ಬೇಕಂದ್ರೆ ಗೋಡಂಬಿ ಕೂಡ ಸೇರಿಸ್ಕೊಬಹುದು. ಇದೆಲ್ಲ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ಕ್ಲೀನ್ ಆಗಿ ಫ್ರೈ ಆದ್ಮೇಲೆ ಇದಕ್ಕೆ 2 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂತಾ ಇದ್ದೀನಿ. ಇದು ಚಟಪಟ ಅಂತ ಅನ್ಬೇಕು. ಚಟಪಟ ಅಂತ ಅಂದಾದ್ಮೇಲೆ ಇದಕ್ಕೆ ಉದ್ದಕ್ಕೆ ಸೇಳ್ಕೊಂಡಿರೋ ಒಂದು 6 ಮೆಣಸಿನಕಾಯಿನ ಸೇರಿಸ್ಕೊಂತಾ ಇದ್ದೀನಿ. ಮತ್ತೆ 2 ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಬಳಸ್ತಾ ಇದ್ದೀನಿ. ಇದನ್ನ ಲೋ ಫ್ಲೇಮ್ ಅಲ್ಲಿ ಫ್ರೈನ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ನಿಮ್ಗೆ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಮತ್ತೆ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈನ ಮಾಡ್ಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಇದಕ್ಕೆ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಬೌಲಲ್ಲಿ ಗಟ್ಟಿ ಅವಲಕ್ಕಿನ ತೊಳ್ದಿ ಮತ್ತೆ ನೆನ್ಸಿಕೊಂಡಿದ್ದೆ, ಅದನ್ನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಇದು ಒಂದು ಚೂರು ನೀರಿಲ್ದಂಗೆ ಎಂಡ್ಕೊಂಡಿದ್ದನ್ನ ಇದಕ್ಕೆ ಸೇರಿಸ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಅಗತ್ಯವಿದೆಯೋ ಅಷ್ಟು ಉಪ್ಪನ್ನ ನೀವು ಬಳಸಿ. ಜೊತೆಲಿ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು, ಆ ಲೆವೆಲ್ಗೆ ಮಿಕ್ಸ್ ಅನ್ನ ಮಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಮತ್ತೆ ತುರ್ದಿಕೊಂಡಿರೋ ಕಾಯಿನ ಇದಕ್ಕೆ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ಇದಕ್ಕೆ ಹೆಣ್ಕೊಂತಾ ಇದ್ದೀನಿ. ನಿಮ್ಗೆ ಹುಳಿ ಅಗತ್ಯ ಎಷ್ಟಿದ್ಯೋ ಅಷ್ಟು ಹುಳಿನ ನೀವು ಸೇರಿಸ್ಕೊಬಹುದು. ಹುಳಿ ಹಾಕೋದ್ರಿಂದ ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ತರ ಅವಲಕ್ಕಿ ಯಾವ್ದೋ ಇನ್ಸ್ಟಂಟ್ ನೂಡಲ್ಸ್ ತಂದು ತಿನ್ನಕ್ಕಿಂತ ಮನೆಯಲ್ಲೇ ರುಚಿಯಾದ ಅವಲಕ್ಕಿ ಇವಾಗ ಸಿದ್ಧವಾಗಿದೆ. 5 ನಿಮಿಷದಲ್ಲಿ ಮಾಡಬಹುದು ರುಚಿಕರವಾದ ಅವಲಕ್ಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಮ ಭೇಟಿ ಮುಂದಿನ ವಿಡಿಯೋ. ಟಿಲ್ ದೆನ್, ಬಾಯ್.